ಕಮಲಿ? ಅತ್ತೆ, ಮಧ್ಯಾಹ್ನ ನೀವು ಊಟಕ್ಕೆ ಬರ್ತೀರಾ ಅಲ್ವಾ? ನಿಮಗೂ ಸೇರಿಸಿ ಅಡುಗೆ ಮಾಡ್ತೀನಿ. ಇಲ್ಲ ಕಮಲಿ, ನನಗೆ ಮೀಟಿಂಗು ಸಂಜೆವರೆಗೂ ಆಗತ್ತೆ, ಊಟಕ್ಕೆ ಬರೋಕ್ಕಾಗಲ್ಲ. ನಿಮ್ಮ ಮಾವ ಆಚೆ ಹೋಗಿದ್ರಲ್ಲ, ಬಂದ್ರಾ? ಇನ್ನೂ ಇಲ್ಲ ಅತ್ತೆಮ್ಮ. ಸರಿಮ್ಮ, ಅವ್ರು ಬರೋದು ಲೇಟ್ ಆಗಬಹುದು. ಅವ್ರು ಆಚೆನೇ ಊಟ ಮಾಡ್ಕೋತಾರೆ. ನಿನಗೆ ರಚನೆಗೆ ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳಿ. ಸರಿ ಅತ್ತೆಮ್ಮ. ಹಾಗೆ ನಾನು ರಚನಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತಿದ್ದೀವಿ. ಅಡುಗೆ ಮುಗಿಸಿ ಆಮ್ಯಾಕೆ ಹೋಗ್ಬರ್ತೀವಿ. ಸರಿಮ್ಮ. ಸರಿ ಅತ್ತೆಮ್ಮ. ಏಯ್ ಲಿಸನ್, ನಿನಗೊಂದ್ಸಲ ನಿಮ್ಮ ಮನೆಯವ್ರಿಗೊಂದ್ಸಲ ಹೇಳ್ಕೊಂಡು ಕುತ್ಕೊಳ್ಳೋಕೆ ನನಗೆ ಪುರ್ಸೋತಿಲ್ಲ ಇಲ್ಲಿ. ಬಟ್ ಆದ್ರೂ ನನ್ನ ಬಾಯಿಂದ ಕೇಳಿದ ಮೇಲೆನೆ ನೀನು ಇಲ್ಲಿಂದ ತೊಲಗ್ತೀಯ ಅನ್ನೋದಾದ್ರೆ ಹೇಳ್ತೀನಿ ಕೇಳಿಸ್ಕೊ. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಯಾವತ್ತೂ ನಿನ್ನ ಇಷ್ಟನೇ ಪಟ್ಟಿಲ್ಲ. ನಿನ್ನ ಲವ್ ಮಾಡಿದ್ದು, ಮದುವೆ ಆಗಿದ್ದು ಜಸ್ಟ್ ನಾನು ಆಡಿದ ನಾಟಕ. ನಿನಗೆ ಮೋಸ ಮಾಡಿ ನಿನ್ ಕಣ್ಣಲ್ಲಿ ನೀರು ಹಾಕ್ದಾಗ ಮಾತ್ರ ಆ ನಿಮ್ಮ ಅಣ್ಣಂಗೆ ನನ್ನ ತಂಗಿ ಅಂಬಿಗಾದ ನೋವೇನೋ ಅಂತ ಅರ್ಥ ಆಗೋದು. ಅಲ್ಲ, ರಚನಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ಲು. ಇನ್ನೂ ರೆಡಿ ಆಗದೆ ಏನು ಮಾಡ್ತಾವಳೆ? ಓಕೆ ಚಿಲ್ಡ್ರನ್, ಈಗ ಒಂದು ಸಿಂಪಲ್ ಡ್ರಾಯಿಂಗ್ ರಿಷಿ ಸರ್ ಹೇಳ್ಕೊಡ್ತಾರೆ. ಓಕೆ ಓಕೆ, ಈಗ ನಿಮಗೆ ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ ಡ್ರಾಯಿಂಗಲ್ಲಿ. ಓಕೆ, ಈಗ ಇಂಗ್ಲಿಷ್ ಆಲ್ಫಬೆಟ್ ಹೆಚ್ಚಿಂದ ಒಂದು ಕ್ಯೂಟ್ ನಾಯಿ ಮರಿ ಬರೆಯೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲರೂ ನಾನು ಹೇಗೆ ಬರಿತೀನೋ ಹಾಗೆ ಫಾಲೋ ಮಾಡಬೇಕು. ಆಯ್ತಾ? ಮಾಡ್ತೀರಾ ಎಲ್ಲರೂ? ಕಮಲಿ, ರಚನಾ
ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ನಂದು ಅಡುಗೆ ಕೆಲಸ ಎಲ್ಲ ಮುಗೀತು. ನೀನಿನ್ನ ರೆಡಿನೇ ಆಗಿಲ್ಲ? ರೆಡಿ ಆಗ್ತಿದ್ದೀನಿ ಕಮ್ಲಿ. ಹಂಗಾದ್ರೆ ಇವತ್ತು ಹೋಯ್ತಾ ಇದ್ದೀವಲ್ವಾ? ಹ್ಞೂ ಕಮ್ಲಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೇ ಅಲ್ವಾ ನೆಮ್ಮದಿ ಸಿಗೋದು. ದೇವರೇ ನನಗೊಂದು ದಾರಿ ತೋರಿಸ್ತಾ ಇದ್ದಾನೆ. ಅಲ್ಲಿ ಹೋದ್ರೇ ನನ್ನ ಎಲ್ಲ ಸಮಸ್ಯೆನೂ ಪರಿಹಾರ ಆಗೋದು. ದೇವ್ರ ಹತ್ರನೇ ಹೋಗ್ತೀನಿ. ಸರಿ ರಚನಾ, ನೀನೇನು ಚಿಂತೆ ಮಾಡಬೇಡ ರಚನಾ, ಎಲ್ಲನೂ ಸರಿ ಹೋಯ್ತೈತೆ. ರೆಡಿ ಆಗು. ನಿನ್ನ ನಾನು ನಂಬಿದ ತಪ್ಪಿಗೆ ಸಾವೇ ನನಗೆ ಸರಿಯಾದ ಶಿಕ್ಷೆ. ನಾನು ಈ ರೀತಿ ಬದುಕಿದ್ರೆ ನನ್ನಿಂದ ಅಪ್ಪ ಅಮ್ಮ ಅಣ್ಣ ಕಮ್ಲಿ ಯಾರೂ ಖುಷಿಯಾಗಿರೋಕ್ಕಾಗಲ್ಲ. ಅದಕ್ಕೆ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ರಚನಾ, ರಚನಾ ನನ್ನ ಮಾತು ಕೇಳು. ಬಾಗ್ಲು ತೆಗಿ ರಚನಾ. ರಚನಾ, ಈಗ ಡ್ರಾಯಿಂಗ್ ಮುಗೀತು. ಆಗಲೇ ಪ್ರೀತಿ ತುಂಬ ಚೆನ್ನಾಗಿ ಹಾಡಿದ್ಲು, ಎಲ್ಲರೂ ಕೇಳಿಸ್ಕೊಂಡಿರ್ತಾನೆ. ಈಗ ಶರತ್, ನೀ ಎದೋಳು. ಪ್ರೀತಿ ಚೆನ್ನಾಗಿ ಹಾಡಿದಳು, ಇದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳ್ತೀಯ? ಪ್ರೀತಿ 6 good. ರಾಂಗ್.
ಪ್ರೀತಿ ಚೆನ್ನಾಗಿ ಹಾಡಿದಳು ಅಥವಾ ಹಾಡುತ್ತಾಳೆ. ಇಂಗ್ಲಿಷಲ್ಲಿ ಪ್ರೀತಿ ಸಿಂಗ್ಸ್ ವೆಲ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಹೇಳು? ಪ್ರೀತಿ ಸಿಂಗ್ಸ್ ವೆಲ್. ರೋಹನ್ ವೇಗವಾಗಿ ಓಡುವನು ಅಥವಾ ಓಡುತ್ತಾನೆ. ಇದಕ್ಕೆ ಇಂಗ್ಲಿಷಲ್ಲಿ ಏನು ಹೇಳ್ತಾರೆ? ರೋಹನ್ ರನ್ಸ್ ಫಾಸ್ಟ್. Happy eyes looks beautiful. ರಚನಾ, ರಚನಾ, ರಚನಾ ಎದ್ದೇಳವಿ. ರಚನಾ, 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 ತಗೋ ನೀರು ಕೊಡಿ. ನಿನ್ಗೇನ ಹುಚ್ಚಿಡ್ದೈತ ರಚನಾ? ಏನ್ ಮಾಡಕ್ ಹೊರಟಿದ್ಯಾ ನೀನು? ನೆನೆ ದೊಡ್ಡದಾಗೇನೋ ಹೇಳ್ತಿದ್ದೆ, ಅಪ್ಪ ಅಮ್ಮಂಗೆ ನೋವು ಕೊಡಕ್ ನಂಗೆ ಇಷ್ಟ ಇಲ್ಲ ಅಂತ ನನ್ನ ಭಾಷೆನ ತಕೊಂಡಲ್ಲ ರಚನಾ. ಆದ್ರೆ ಈಗ ನಿನ್ ಜೀವ ತೆಕ್ಕೊಂಡು ಜೀವಮಾನ್ ಪೂರ್ತಿ ಅವನ ಕಣ್ಣೀರಾಗೆ ಕೊರಗಬೇಕು ಅನ್ನೋ ತರ ಮಾಡ್ತಿದ್ಯಾ. ಜೀವ ಕಳ್ಕೊಂಡು ಏನ್ ಸಾಧಿಸ್ಬೇಕು ಅಂತಿದ್ಯಾ ರಚನಾ? ಹೇಳು. ನೀನ್ ಜೀವ ಕಳ್ಕೊಂಡ ತಕ್ಷಣ ಆ ಅಮರ ಅಣ್ಣಂಗೆ ಬುದ್ಧಿ ಬಂದ್ಬಿಡ್ತಾಯ್ತಾ? ಅಥವಾ ಅತ್ತೆ ಮಾವ ನಿಮ್ಮ ಅಣ್ಣ ಎಲ್ಲರೂ ನಗ್ನಗ್ತಾ ಇರ್ತಾರ ರಚನಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಕಮ್ಲಿ ಕಮ್ಲಿ ಬೇಡ ಕಮ್ಲಿ, ಪ್ಲೀಸ್ ನಿಂದ ಮಯ್ಯ ಅಂತೀನಿ, ಯಾರಿಗೂ ಹೇಳ್ಬೇಡ. ಇಲ್ಲ ರಚನಾ, ಇನ್ನು ನೀನ್ ನನ್ನ ತಡಿಬೇಡ. ನಿನ್ ಮಾತನ್ನ ನಾನು ಕೇಳೋಕ್ಕಿಲ್ಲ. ಯಾರಿಗೂ ಏನು ಹೇಳ್ದೆ ಮನ್ಸ್ನಾಗ ಇಟ್ಕೊಂಡ್ರಯ್ಯ ಇಂಥ ಆಲೋಚನೆಗಳು ನಿನ್ ತಲೆಗೆ ಬರೋದು. ಕಮ್ಲಿ ಪ್ಲೀಸ್ ಯಾರಿಗೂ ಹೇಳ್ಬೇಡ ಕಮ್ಲಿ, ನಿನ್ ಕಾಲು ಹಿಡ್ಕೊಂತೀನಿ ಪ್ಲೀಸ್. ನೋಡು ರಚನಾ, ಏನ್ ಮಾಡ್ತಿದ್ಯಾ ನೀನು? ತಪ್ಪಾಯ್ತು ಕಮ್ಲಿ, ಆದ್ರೆ ನಂಗೆ ಬೇರೆ ದಿಕ್ಕೇ ತೋಚಲಿಲ್ಲ. ಹಠ ಮಾಡಿ ಓಡೋಗಿ ಅವನೇ ಬೇಕು ಅಂತ ಮದುವೆ ಆದವಳು ನಾನು. ಈಗ ಅವ್ನು ಮೋಸ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಎಲ್ಲರೂ
ನನಗೆ ಚೀತು ಅಂತ ಉಗಿತಾರೆ ಕಮ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮರ್ ಮಾಡಿದ್ದು ಮೋಸ ಅಂತ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅವನ ಪ್ರೀತಿನ ನನ್ ಮರೆಯಕ್ಕೆ ಆಗ್ತಿಲ್ಲ ಕಮ್ಲಿ. ಇದೆಲ್ಲ ಸುಳ್ಳು ಅಂತ ನಂಗೆ ಒಪ್ಕೊಳಕ್ಕೆ ಆಗ್ತಿಲ್ಲ. ಅವನ ಗುಡಿಸ್ಲಲ್ಲಿ ರಾಣಿ ತರ ಇದ್ದೆ. ಅವನ ಬಡತನದಲ್ಲೂ ನಾನು ಶ್ರೀಮಂತಲಾಗಿದ್ದೆ ಕಮ್ಲಿ. 1000 ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಎಲ್ಲ ಒಂದೇ ಸರಿಗೆ ನುಚ್ಚು ನೂರಾಗೋಯ್ತು. ಅದಕ್ಕೆ ಸತ್ತೋಗ ನಿರ್ಧಾರ ಮಾಡ್ಬಿಟ್ಟ. ಏಳು ರಚನಾ, ಅಮರಣ್ಣ 8 ದಿವಸದಿಂದ ನಿನ್ ಜೀವದಾಗ ಅವನೇ. ಅವನಿಗೋಸ್ಕರ 22 ವರ್ಷದಿಂದ ನನ್ನನ್ನು ಸಾಕಿದ ಅಪ್ಪ ಅಮ್ಮನ್ನ ಅಣ್ಣನ ನಿನ್ನನ್ನ ಎಲ್ರೂ ಅವನಿಗೋಸ್ಕರ ಬಿಟ್ಟು ಹೋದೆ. ನಾನು ತಪ್ಪು ಮಾಡಿಬಿಟ್ಟೆ ಕಮ್ಲಿ. ನಾನಿಂಥ ನಿರ್ಧಾರ ತಗೊಳ್ಬಾರ್ದಾಗಿತ್ತು. ನನ್ನ ಕ್ಷಮಿಸ್ಬಿಡು ಕಮ್ಲಿ. 3 ತಿಂಗಳಿಂದ ನಿನ್ ಗಂಡ ಆಗಿ ನಿನ್ ಜೊತೆ ಆಗವನೆ. ಅಬ್ಬಬ್ಬ ಅಂದ್ರೆ 1 ವರ್ಷದಿಂದ ನಿನ್ ಜೀವನದಾಗ ಅವನೇ ರಚನಾ. ಅವನಿಗೋಸ್ಕರ 22 ವರ್ಷದಿಂದ ನಿನ್ ಜೊತೆಗಿರೋ ನಿನ್ನೆ ಪ್ರಪಂಚ ಅನ್ಕೊಂಡಿರೋ ಅಪ್ಪ ಅಮ್ಮನ ಬಿಟ್ಟೋಗೋ ನಿರ್ಧಾರ ಮಾಡ್ಬಿಟ್ಟ. ನೇಣ ಹಾಕೊಳ್ಳುವಾಗ ಅಪ್ಪ ಅಮ್ಮ ಅಣ್ಣನ ನೆನ್ಪು ಯಾವುದು ಬರ್ಲಿಲ್ವ ರಚನಾ? ಅವನಿಗೋಸ್ಕರ ಜೀವ ಕಳ್ಕೊಂಡು ನಿನಗೆ ಜೀವ ಕೊಟ್ಟೋರ್ಗೆ ನೋವು ಕೊಡೋದು ಏಟ್ ಸರಿ? ತಪ್ಪಲ್ವಾ ರಚನಾ? ಇದು ತಪ್ಪಲ್ವಾ? ಬಂದ್ಕಿತ ನೀನೇ ಯೋಚನೆ ಮಾಡು. ನೀನಿನ್ ಪ್ರಾಣ ಕಳ್ಕೊಂಡ್ಬಿಟ್ರೆ ಈ ಆಗತನ ಅವ್ರು ತಡ್ಕತಾರ? ಹೇಳು. ಮಾಡ್ಬಿಟ್ಟೆ ಕಮ್ಲಿ. ಇಂಥ ನಿರ್ಧಾರ ತಗೋಬಾರ್ದಾಗಿತ್ತು. ನನ್ನ ಕ್ಷಮಿಸ್ಬಿಡು ಕಮ್ಲಿ. ಅಳ್ಬೇಡ ರಚನಾ. ನೀನಿಲ್ದೆ ನಾವ್ ಯಾರು ಖುಷಿಯಾಗಿರಕ್ಕಿಲ್ಲ. ಇನ್ ತಡ ಮಾಡಕ್ ಬೇಡ. ಎಲ್ರಿಗೂ ಬರಕ್ಕೆ ಹೇಳ್ತೀನಿ. ಎಲ್ಲ ವಿಷಯನೂ ಹೇಳ್ಬಿಡಮ್ಮ. ಬೇಡ ಕಮ್ಲಿ, ಪ್ಲೀಸ್. ನೀನು ನಂಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ. ಸರಿ, ಹಂಗಾದ್ರೆ ನೀನು ನನ್ಗೊಂದು ಮಾತು ಕೊಡು. ಇನ್ಯಾವತ್ಗೂ ಇಂಥ ನಿರ್ಧಾರ ತಗೊಳಕ್ಕಿಲ್ಲ, ಇಂಥ ಕೆಲಸ ಮಾಡೋಕ್ಕಿಲ್ಲ ಅಂತ ನನಗೆ ಮಾತು ಕೊಡು. ಸರಿ ಕಮ್ಲಿ, ನಾನು ಮಾತು ಕೊಡ್ತೀನಿ. ಇನ್ಮೇಲೆ ಯಾವತ್ತೂ ಈ ಥರ ಯೋಚನೆ ಮಾಡಲ್ಲ. ಎಲ್ಲನೂ ಧೈರ್ಯವಾಗಿ ಫೇಸ್ ಮಾಡ್ತೀನಿ. ಆದರೆ ನೀನು ಅಷ್ಟೇ, ಈ ವಿಷಯನ ಯಾರಿಗೂ ಹೇಳಬಾರ್ದು. ಅಣ್ಣಂಗೂ ಗೊತ್ತಾಗಬಾರ್ದು. ಸರಿ. ಹೇಳ ಚಮಟಿ. ಹೇಗಿದೆಯಾ ಕಮಲಿ? ಅದಕ್ಕೆ ಹೇಗಿದ್ದಾರೆ? ಪರವಾಗಿಲ್ಲ. ಅದು ಸರಿ, ಅಮರಣ್ಣನ ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲ. ಹೌದು, ನೀವೇನು ಕಾಲೇಜ್ಗೆ ಬರಲಿಲ್ಲ? ಕಾಲೇಜಿಗೆ ರಜಾ ಅಲ್ವಾ ಚಮಟಿ? ಅಯ್ಯೋ ಕಮಲಿ, ಸಮ್ಮರ್ ಕ್ಯಾಂಪ್ ನಡೀತಿದೆಯಲ್ಲ. ಸಮ್ಮರ್ ಕ್ಯಾಂಪಾ? ಹಾಂ, ರಿಷಿ ಸರ್ರೇ ಅಲ್ವಾ ಆರ್ಗನೈಸ್ ಮಾಡಿರೋದು? ಯಾಕೆ ನಿನಗೆ ಗೊತ್ತಿಲ್ವಾ? ರಿಷಿ ಸರ್ರೇ ಆರ್ಗನೈಸ್ ಮಾಡಿರೋದು ಹಾಗಂತ ಅನಿಕಾ ಹೇಳಿದ್ರು. ರಿಷಿ ಸರ್ ನನಗೆ ಅವರೇ ಇದನ್ನೆಲ್ಲ ನಡೆಸ್ತಿರೋದು ಅಂತ ಹೇಳಲೇ ಇಲ್ವಲ್ಲ? ಹಲೋ ಹಲೋ ಕಮಲಿ. ಚಮಟಿ, ಕ್ಯಾಂಪೆಲ್ಲ ಚೆನ್ನಾಗಾಯ್ತಾ? ಹಾಂ, ಚೆನ್ನಾಗಾಯ್ತು. ನಾಳೆನೂ ಇದೆ, ನಾಡಿದ್ದು ಇದೆ. ಹೌದಾ? ಸರಿಯಾ ಚಮಟಿ, ನಾನಿನ್ನು ಫೋನ್ ಇಡ್ತೀನಿ. ಸರಿ ಕಮಲಿ.